ನಮಸ್ಕಾರ. ದೈವಾರ್ಥ ಪಂಚಾಂಗಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು 16 ಜುಲೈ 2026 ಆಷಾಢ ಮಾಸದ ಶುಕ್ಲ ಪಕ್ಷ ದ್ವಿತೀಯೆ. ಜೊತೆಗೆ ಕರ್ಕ ಸಂಕ್ರಾಂತಿ, ದಕ್ಷಿಣಾಯಣದ ಆರಂಭ ಮತ್ತು ಆಷಾಢ ಗುಪ್ತ ನವರಾತ್ರಿಯ 3ನೇ ದಿನ. ಇಂದು ದೇವಿ ಚಂದ್ರಘಂಟೆಯ ಆರಾಧನೆಗೆ ವಿಶೇಷ ಮಹತ್ವವಿದೆ. ಇಂದಿನ ಪಂಚಾಂಗವನ್ನು ತಿಳಿಯೋಣ. ಇಂದು ಶುಕ್ಲ ಪಕ್ಷ ದ್ವಿತೀಯೆ ಬೆಳಿಗ್ಗೆ 8:53 ಇರುತ್ತದೆ. ನಂತರ ಶುಕ್ಲ ಪಕ್ಷ ತೃತೀಯೆ ಆರಂಭವಾಗಿ ಜುಲೈ 17 ಬೆಳಿಗ್ಗೆ 6:28 ಇರುತ್ತದೆ. ದ್ವಿತೀಯೆ ತಿಥಿಯು ಕುಟುಂಬದ ಸೌಹಾರ್ದ, ಸ್ನೇಹ ಮತ್ತು ಶುಭ ಕಾರ್ಯಗಳಿಗೆ ಅನುಕೂಲಕರವಾಗಿದೆ. ತೃತೀಯೆ ತಿಥಿಯು ದೇವಿಯ ಆರಾಧನೆ, ಹೊಸ ಕಾರ್ಯಗಳ ಆರಂಭ ಹಾಗೂ ಸೌಭಾಗ್ಯಕ್ಕಾಗಿ ಶುಭಕರವೆಂದು ಪರಿಗಣಿಸಲಾಗಿದೆ. ಇಂದು ಅಶ್ಲೇಷ ನಕ್ಷತ್ರ ಸಂಜೆ 7:52 ಇರುತ್ತದೆ. ನಂತರ ಮಗ ನಕ್ಷತ್ರ ಆರಂಭವಾಗಿ ಜುಲೈ 17 ಸಂಜೆ 6:34 ಇರುತ್ತದೆ. ಅಶ್ಲೇಷ ನಕ್ಷತ್ರವು ಆತ್ಮಾವಲೋಕನ, ಸಂಶೋಧನೆ ಮತ್ತು ಆಂತರಿಕ ಶಕ್ತಿಯ ಬೆಳವಣಿಗೆಗೆ ಅನುಕೂಲಕರವಾಗಿದೆ. ಮಗ ನಕ್ಷತ್ರವು ಪಿತೃಗಳ ಸ್ಮರಣೆ, ನಾಯಕತ್ವ ಮತ್ತು ಗೌರವವನ್ನು ಸೂಚಿಸುವ ನಕ್ಷತ್ರವಾಗಿದೆ. ಇಂದು ಸಿದ್ಧಿಯೋಗ ಜುಲೈ 17 ರಾತ್ರಿ 1:21 ಇರುತ್ತದೆ. ನಂತರ ವ್ಯತಿಪಾತ ಯೋಗ ಆರಂಭವಾಗಿ ಜುಲೈ 17 ರಾತ್ರಿ 10:44 ಇರುತ್ತದೆ. ಸಿದ್ಧಿಯೋಗವು ಯಶಸ್ಸು, ಸಾಧನೆ ಮತ್ತು ಶುಭ ಕಾರ್ಯಗಳಿಗೆ ಅತ್ಯಂತ ಅನುಕೂಲಕರವಾಗಿದೆ. ವ್ಯತಿಪಾತ ಯೋಗದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳುವುದು ಉತ್ತಮವೆಂದು ಶಾಸ್ತ್ರಗಳು ತಿಳಿಸುತ್ತವೆ. ಇಂದು ಕೌಲವಕರ್ಣ ಬೆಳಿಗ್ಗೆ 8:53 ಇರುತ್ತದೆ. ನಂತರ ತೈತಿಲ ಕರ್ಣ ಸಂಜೆ 7:35 ಇರುತ್ತದೆ. ಅದರ ನಂತರ ಗರಜಕರ್ಣ ಆರಂಭವಾಗಿ ಜುಲೈ 17 ಬೆಳಿಗ್ಗೆ 6:28 ಇರುತ್ತದೆ. ಕೌಲವ ಕರ್ಣವು ಕುಟುಂಬ, ಸ್ನೇಹ ಮತ್ತು ಸಹಭಾಗಿತ್ವದ ಕಾರ್ಯಗಳಿಗೆ ಅನುಕೂಲಕರವಾಗಿದೆ. ತೈತಿಲ ಕರ್ಣವು ವ್ಯಾಪಾರ, ಯೋಜನೆ ಮತ್ತು ಹೊಸ ಕಾರ್ಯಗಳಿಗೆ ಉತ್ತಮವಾಗಿದೆ. ಗರಜಕರ್ಣವು ಧೈರ್ಯ, ಪರಿಶ್ರಮ ಮತ್ತು ಕಾರ್ಯಸಿದ್ಧಿಗೆ ಸಹಾಯಕವೆಂದು ಪರಿಗಣಿಸಲಾಗಿದೆ. ಇಂದಿನ ರಾಹುಕಾಲ ಮಧ್ಯಾಹ್ನ 1:57 3:32 ಇರುತ್ತದೆ. ಗುಳಿಕ ಕಾಲ ಬೆಳಿಗ್ಗೆ 9:12 10:47 ಇರುತ್ತದೆ. ಯಮಗಂಡ ಕಾಲ ಬೆಳಿಗ್ಗೆ 6:02 7:37 ಇರುತ್ತದೆ. ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4:26 5:14 ಇರುತ್ತದೆ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:59 12:50 ಇರುತ್ತದೆ. ಪ್ರದೋಷ ಸಮಯ ಸಂಜೆ 6:48 ರಾತ್ರಿ 9:02 ಇರುತ್ತದೆ. ಅಮೃತ ಕಾಲ ಸಂಜೆ 6:23 7:52 ಇರುತ್ತದೆ. ಸೂರ್ಯೋದಯ ಬೆಳಿಗ್ಗೆ 6:02 ಸೂರ್ಯಾಸ್ತ ಸಂಜೆ 6:48 ಚಂದ್ರೋದಯ ಬೆಳಿಗ್ಗೆ 7:47 ಚಂದ್ರಾಸ್ತ ರಾತ್ರಿ 8:42 ಸೂರ್ಯನು ಕರ್ಕಾಟಕ ರಾಶಿಗೆ ಪ್ರವೇಶಿಸುವ ಕರ್ಕ ಸಂಕ್ರಾಂತಿಯು ಇಂದು ಆಚರಿಸಲಾಗುತ್ತದೆ. ಇದರೊಂದಿಗೆ ದಕ್ಷಿಣಾಯಣ ಆರಂಭವಾಗುತ್ತದೆ. ಇಂದು ಆಷಾಢ ಗುಪ್ತ ನವರಾತ್ರಿಯ 3ನೇ ದಿನವಾಗಿದ್ದು ದೇವಿ ಚಂದ್ರಘಂಟೆಯ ಆರಾಧನೆಗೆ ವಿಶೇಷ ಮಹತ್ವವಿದೆ. ಇಂದಿನ ವಿಶೇಷ: ಕರ್ಕ ಸಂಕ್ರಾಂತಿಯು ಸೂರ್ಯನು ಕರ್ಕಾಟಕ ರಾಶಿಗೆ ಪ್ರವೇಶಿಸುವ ಸಂಕ್ರಮಣವಾಗಿದೆ. ಇದರೊಂದಿಗೆ ದಕ್ಷಿಣಾಯಣ ಆರಂಭವಾಗುತ್ತದೆ. ಈ ಅವಧಿಯನ್ನು ಆತ್ಮಸಾಧನೆ, ಜಪ, ತಪಸ್ಸು ಮತ್ತು ದೇವರ ಆರಾಧನೆಗೆ ವಿಶೇಷವಾಗಿ ಪ್ರಶಸ್ತವೆಂದು ಸನಾತನ ಸಂಪ್ರದಾಯದಲ್ಲಿ ಪರಿಗಣಿಸಲಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಇಷ್ಟಪಡಿ ಮತ್ತು ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಪ್ರತಿದಿನದ ನಿಖರ ಮತ್ತು ಸರಳ ಕನ್ನಡ ನಿತ್ಯ ಪಂಚಾಂಗಕ್ಕಾಗಿ ದೈವಾರ್ಥ ಪಂಚಾಂಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹರಿ ಓಂ. ಹರ ಹರ ಮಹಾದೇವ. ನಮಸ್ಕಾರ.